ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಕೇವಲ 2 ವರ್ಷ ಅದಾದ್ಮೇಲೆ ನಾನು ಶಸ್ತ್ರತ್ಯಾಗ ಮಾಡ್ಬಿಡ್ತೀನಿ, ಜಾರಕಿಹೊಳಿ ಅವ್ರಿಗೆ ಬಿಟ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲ. ಅವರು ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ. ನೀವು ತೆಗೆದು ನೋಡಿ ಕೆಪಿಸಿಸಿ ಕರ್ನಾಟಕದ್ದು ಎಕ್ಸ್ ಖಾತೆಯನ್ನ ಹೊಸ ಅಧ್ಯಾಯ ಆರಂಭ ಶಿವ ನೇತೃತ್ವ ಅಂತ ಹಾಕಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಕೇವಲ 2 ವರ್ಷಕ್ಕೋಸ್ಕರ ಒಂದು ಸುಮ್ನೆ ನಾಮಕಾವಾಸ್ತೆ ಮುಖ್ಯಮಂತ್ರಿ ಆಗಿ ಮುಂದಿನ ದಿನಗಳಲ್ಲಿ ಇನ್ನೊಬ್ಬರಿಗೆ ಬಿಟ್ಕೊಡ್ತಾರೆ ಅನ್ನೋ ಆಟಿಟ್ಯೂಡ್ ಅಲ್ವೇ ಅಲ್ಲ. ಇಳಿದ್ರೆ ಫುಲ್ ಇಳಿತಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಟಕ್ಕರ್ ಕೊಟ್ಟು ಕೆಲಸ ಮಾಡುವಂತಹ ಲಿಸ್ಟ್ ಅಲ್ಲಿ ಯಾರ ಹೆಸರು ಇಲ್ಲ. ನೀವ್ ಯಾರನ್ನೇ ಈಗ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಕಮ್ಯುನಿಟಿಯ ನಾಯಕ. ಪ್ಯಾನ್ ಕರ್ನಾಟಕ ಲಿಂಗಾಯತ ವೋಟ್ಸ್ ಅನ್ನ ಕನ್ವರ್ಟ್ ಮಾಡುವಂತ ಶಕ್ತಿ ಅವ್ರಿಗಿದೆಯಾ? ಐ ಡೋಂಟ್ ನೋ. ಆಮೇಲೆ KJ ಜಾರ್ಜ್ ಅವರು ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಬಂದವರು, ಅವ್ರ ಅಹಿಂದ ಮತಗಳನ್ನ ಪುಲ್ ಮಾಡ್ತಾರಾ? ಹಾಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿ ತೋರಿಸಿದ್ದಾರೆ. ಹುಕ್ಕಾರ್ ಕುಕ್ ತೋಳ್ ಬಲನೋ ದನ ಬಲನೋ ಯಾವುದೇ ಬಲನೋ ಒಟ್ಟು ಬಲ ಪ್ರಯೋಗ ಮಾಡಿ ಆದ್ರೂ ಅಧಿಕಾರವನ್ನ ನಾನು ಕಿತ್ಕೋತೀನಿ ಅಂತಾನೆ ಓಪನ್ ಆಗಿ ಹೇಳಿರೋದು ಅವರು. ಹೆಂಗಾದ್ರು ಮಾಡಿ ನಾನು ಕಿತ್ಕೊಳ್ತೀನಿ ಅಂತ. ಸೊ ಅವರು ಒಬ್ಬ ಪ್ರಬಲ ನಾಯಕನನ್ನ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ, ಒಬ್ಬ ಪ್ರಬಲ ನಾಯಕನನ್ನ DCM ಸ್ಥಾನಕ್ಕೆ ಕೂರಿಸ್ಕೊಂಡು ದಿನ ಬೆಳಗಾದ್ರೆ ಇವ್ರಿಗೆ ಚೆಕ್ಮೇಟ್ ಇಡೋರ್ನ ಇಷ್ಟ ಪಡಲ್ಲ.